and welcome to Mustaq Kunnur Academy. Dear diploma students of all branches of Government Polytechnic, Aided and Private Polytechnic. ಬಹಳಷ್ಟು ಸ್ಟೂಡೆಂಟ್ಸ್ ಎಲ್ಲ ಕೇಳ್ತಾ ಇದ್ರಿ ಸರ್, ರಿಸಲ್ಟ್ 2026 ಯಾವಾಗ ಬರುತ್ತೆ? ಏಪ್ರಿಲ್ ಮೇ ಎಕ್ಸಾಮ್ ಆಗಿದ್ದು ಯಾವಾಗ ಬರುತ್ತೆ ಅಂತ. ನಮ್ಗೆ ಈಗಾಗಲೇ ಗೊತ್ತಿದೆ, 8ನೇ ತಾರೀಕಿನಿಂದ 8/6/2026ರಿಂದ ಥಿಯರಿ ಪೇಪರ್ ಡಿಜಿಟಲ್ ಪೇಪರ್ ವ್ಯಾಲ್ಯೂಯೇಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ. ನಮ್ಗೆ ಗೊತ್ತಿದೆ ಡಿಜಿಟಲ್ ವ್ಯಾಲ್ಯೂಯೇಷನ್ ಅಂದರೆ ಕಂಪ್ಯೂಟರಲ್ಲಿ ಪೇಪರ್ ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ಕಂಪ್ಯೂಟರಲ್ಲಿ ಬರುತ್ತೆ. ಭಾಳ ಸೆಕ್ಯೂರ್ ಆಗಿ, ನೀಟಾಗಿ, ಕ್ಲೀನಾಗಿ ಇದು ಪೇಪರ್ ವ್ಯಾಲ್ಯೂಯೇಷನ್ ನಡೆಯುತ್ತೆ. ಈಗ ಕೆಲವೊಂದು ಸ್ಟೂಡೆಂಟ್ ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, 6th ಸೆಮಿಸ್ಟರ್ ರಿಸಲ್ಟ್ ಯಾವಾಗ ಬರುತ್ತೆ, ಪ್ರಾಕ್ಟಿಕಲ್ ರಿಸಲ್ಟ್ ಅಂತ. ಅದೇ ರೀತಿ ಕೆಲವೊಬ್ಬರು C15 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಕೆಲವೊಬ್ಬರು C25 ರಿಸಲ್ಟ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರಿ. ಇದಕ್ಕೆಲ್ಲ ಪ್ರಶ್ನೆಗೆ ಉತ್ತರ ಏನಂದರೆ, ಮೋಸ್ಟ್ ಪ್ರಾಬಬಲಿ ಈಗ ಎಕ್ಸಾಕ್ಟ್ ಡೇಟ್ ನಾವು ಆಫಿಷಿಯಲ್ ಸರ್ಕ್ಯುಲರ್ ಬಂದ ಮೇಲೆ ನಾವು ಅದನ್ನು ಹೇಳಬಹುದು. ಈಗ ಮೋಸ್ಟ್ ಪ್ರಾಬಬಲಿ ಜೂನ್ 3rd ವೀಕೆಂಡ್ ಅಥವಾ ಜೂನ್ 4th ವೀಕ್ ಮ್ಯಾಕ್ಸಿಮಮ್, ಈ ಡ್ಯೂರೇಷನಲ್ಲಿ ರಿಸಲ್ಟ್ ಬರಬಹುದು. ಇನ್ನೊಂದು ಪ್ರಶ್ನೆ ಏನಂದರೆ, ಸರ್ ರಿಸಲ್ಟ್ ನಾವು ಎದರಲ್ಲಿ ನೋಡಬೇಕು ಅಂತ ಬಹಳಷ್ಟು ಸ್ಟೂಡೆಂಟ್ಸ್ ಎಲ್ಲ ಕ್ವಶನ್ ಕೇಳ್ತಾ ಇದ್ದೀರಿ. ಈಗ ನಮ್ಗೆ ಈಗಾಗಲೇ ಗೊತ್ತಿದೆ, ಈಗ ಡಿಪ್ಲೊಮಾ ರಿಸಲ್ಟ್ 2026 ಎದರ ರಿಲೀಸ್ ಮಾಡ್ತಾರೆ ಅನ್ನೋದು DTU ಆಫಿಷಿಯಲ್ ಸರ್ಕ್ಯುಲರ್ ಬಂದ ನಂತರ ನಮ್ಗೆ ಗೊತ್ತಾಗುತ್ತೆ. ಈಗ ಬಿಫೋರ್ ನಾವು ರಿಸಲ್ಟ್ ವೆಬ್ಸೈಟ್ ಬಗ್ಗೆ ಡಿಸ್ಕಸ್ ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಷ್ಟೇ ಅಲ್ಲ, ಆಲ್ ಡಿಪ್ಲೊಮಾ ರಿಲೇಟೆಡ್ ಪಾಸಿಂಗ್ ಪ್ಯಾಕೇಜ್, ಇನ್ನು ಮುಂದೆ ಬರುವ ಸೆಮಿಸ್ಟರ್ದು ಪಾಸಿಂಗ್ ಪ್ಯಾಕೇಜ್ ಮತ್ತು ಸ್ಕಾಲರ್ಶಿಪ್ ಅಪ್ಡೇಟ್, ಜಾಬ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡೋದಷ್ಟೇ ಅಲ್ಲದೆ ಇದರದ್ದು ಅವೇರ್ನೆಸ್ಸು ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಈಗ ಇನ್ನೊಂದು ಕ್ವಶನ್ ಏನಂದರೆ, ರಿಸಲ್ಟ್ ಎದರಲ್ಲಿ ಚೆಕ್ ಮಾಡಬೇಕಂತ. ಈಗಾಗಲೇ ನಮ್ಗೆ ಗೊತ್ತಿದೆ, C25 ಪ್ರೀವಿಯಸ್ ಸೆಮಿಸ್ಟರ್ ರಿಸಲ್ಟ್ ಅದು ಬಂದಿತ್ತು EMS ವೆಬ್ಸೈಟಲ್ಲಿ. EMS ವೆಬ್ಸೈಟಲ್ಲಿ ನೀವು ಪ್ರೀವಿಯಸ್ ರಿಸಲ್ಟು ಚೆಕ್ ಮಾಡಬಹುದು. ಮೋಸ್ಟ್ ಪ್ರಾಬಬಲಿ EMS ವೆಬ್ಸೈಟ್ನಲ್ಲಿ C25 ರಿಸಲ್ಟ್ ಬರುತ್ತೆ. C20 ಮತ್ತು C15 ರಿಸಲ್ಟ್ ಇದು ಎದರಲ್ಲಿ ಬರುತ್ತೆ ಇನ್ನೂ ಮಾಹಿತಿ ನಮಗೆ ಇನ್ನೂ ಬಂದಿಲ್ಲ. ಆಫಿಷಿಯಲಿ ಕನ್ವೆ ಆದ ನಂತರ ನಿಮಗೆ ನಾವು ಮಾಹಿತಿಯನ್ನು ಹೇಳ್ತೀವಿ. ಅದೇ ರೀತಿ C15, C20, C25 ಎಲ್ಲ ರಿಸಲ್ಟ್ ಯಾವ ವೆಬ್ಸೈಟಲ್ಲಿ ಬರುತ್ತೆ ಅದು ಕೂಡ ಮಾಹಿತಿ ನಿಮಗೆ ನಾವು ಹೇಳ್ತೀವಿ. ಈಗ EMS ಅಲ್ಲಿ ನೀವು C25 ಸ್ಟೂಡೆಂಟ್ಸ್ ಪ್ರೀವಿಯಸ್ ರಿಸಲ್ಟ್ EMS ಲಾಗಿನಲ್ಲಿ ಚೆಕ್ ಮಾಡಬಹುದು. ಅದರಲ್ಲಿ ನಿಮಗೆ ಏನೇ ಇಶ್ಯೂ ಇತ್ತಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ, ನಾವು ಆ ಇಶ್ಯೂ ಸಾಲ್ವ್ ಮಾಡೋದು ಹೇಗೆ ಅನ್ನೋದು ವಿಡಿಯೋ ಮಾಡಿ ನಿಮ್ಮ ಸ್ಟೂಡೆಂಟ್ಸ್ ಜೊತೆಗೆ ಎಲ್ಲ ಶೇರ್ ಮಾಡ್ತೀವಿ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಮತ್ತೆ ಏನಾರ ಡೌಟ್ ಇತ್ತಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ಈಗ ಇನ್ನೊಂದು ಪ್ರಶ್ನೆ, ಕ್ಲಾಸಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗ್ತವೆ ಅಂತ. ಕ್ಲಾಸಸ್ ಎಲ್ಲ ಯಾವಾಗ ಸ್ಟಾರ್ಟ್ ಆಗ್ತವೆ ಅಂದರೆ, ಫಸ್ಟ್ ನಿಮ್ಮದು ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ನಂತರ ಈ ಡ್ಯೂರೇಷನಲ್ಲಿ ಮೇಕಪ್ ಎಕ್ಸಾಮು ಸ್ಟಾರ್ಟ್ ಆಗುತ್ತೆ. ಮೋಸ್ಟ್ ಪ್ರಾಬಬಲಿ ರಿಸಲ್ಟ್ ಬಂದ ನಂತರ ಜುಲೈ 1st ವೀಕ್ ಅಥವಾ ಜುಲೈ 2nd ವೀಕ್ನಲ್ಲಿ ಕಾಲೇಜ್ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ. ದಿಸ್ ಈಸ್ 3rd ಸೆಮಿಸ್ಟರ್ ಆ್ಯಂಡ್ 5th ಸೆಮಿಸ್ಟರ್. ಫಸ್ಟ್ ಸೆಮಿಸ್ಟರ್ ಸ್ಟೂಡೆಂಟ್ಸದ್ದು ಅದಕ್ಕಿಂತ ಬೇಗ ಕ್ಲಾಸಸ್ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ. ಆದರೂ ಕೂಡ ಎಕ್ಸಾಕ್ಟ್ ಡೇಟ್ ನಾವು ಗೌರ್ಮೆಂಟ್ಲಿಂದ DTಲಿಂದ ಆಫಿಷಿಯಲ್ ಸರ್ಕ್ಯುಲರ್ ಬಂದ ಮೇಲೆ ನಿಮಗೆ ಕನ್ವೆ ಮಾಡ್ತೀವಿ. ಐ ಹೋಪ್ ದಿಸ್ ಇಸ್ ಅ ಕ್ಲಿಯರ್. ಏನೇ ಡೌಟ್ ಇತ್ತಂದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ಅಷ್ಟೇ ಅಲ್ಲ, ನಿಮಗೆ ಯಾವ ಟಾಪಿಕ್ ಮೇಲೆ ವಿಡಿಯೋಸ್ ಬೇಕು ಮತ್ತು ಏನೇ ಇಶ್ಯೂಸ್ ಇದ್ದರೂ EMS ರಿಲೇಟೆಡ್ ಅದು ಕೂಡ ಮೆಸೇಜ್ ಹಾಕಿ. ಎಸ್ ಇಶ್ಯೂ ಅಂತ ಮೆಸೇಜ್ ಹಾಕಿ, ಯಾವ ಇಶ್ಯೂ ಇದೆ ಅದು ಕೂಡ ಮೆಸೇಜ್ ಹಾಕಿ. ಮತ್ತು ಬರುವ ಸೆಮಿಸ್ಟರ್ದು ನಿಮಗೆ ಯಾವ ಪಾಸಿಂಗ್ ಪ್ಯಾಕೇಜ್ ಬೇಕು, ಏನೆಲ್ಲ ಹೆಲ್ಪ್ ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ. ವಿಲ್ ಟ್ರೈ ಟು ಸಾಲ್ವ್ ದಿಸ್. ಥ್ಯಾಂಕ್ ಯು.